ಇವತ್ ಬೆಳಗ್ಗೆ ಎದ್ದ ತಕ್ಷಣ ಏನೋ ಒಂಥರ ಮನ್ಸಿಗೆ ತುಂಬಾನೇ ಬೇಜಾರು, ಸೈಲೆನ್ಸ್ ಅನ್ನೋಂಥ ಮನಸ್ಥಿತಿ ಇತ್ತು. ಆದ್ರೆ ಫುಲ್ ಹೋಲ್ ಡೇ ಕಂಪ್ಲೀಟ್ ಆಗೋಷ್ಟಿಗೆ ಮೂಡೇ ಚೇಂಜ್ ಆಗೋಗ್ಬಿಟ್ಟಿತ್ತು. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ಇವತ್ತು ಭರತ್ ಆಫೀಸ್ ಅಲ್ಲಿ ಕ್ರಿಕೆಟ್ ಇದೆ. ಸೊ ಹಾಗಾಗಿ ಅವರು ರೆಡಿ ಆಗ್ತಾ ಇದ್ದಾರೆ. ರೆಡಿಯಾಗಿ ಕಾಫಿ ಕುಡ್ದು ಸೊ ಹೊರಟ್ರು. ಸೊ ಹೊರಟ ಮೇಲೆ ನಾರ್ಮಲ್ ನಾವು ಹೌಸ್ ವೈಫ್ಸ್ ಏನ್ ಕೆಲ್ಸ ಇರುತ್ತೆ, ಮನೆ ಕೆಲ್ಸಗಳು, ವೀಕೆಂಡ್ ಆಗ್ಲಿ ನಾರ್ಮಲ್ ಡೇಸ್ ಆಗ್ಲಿ ನಮ್ ಕೆಲ್ಸ ಅಂತೂ ನಿಲ್ಲೋದೇ ಇಲ್ಲ. ಸೊ ಆ ಕೆಲ್ಸನ ಸ್ಟಾರ್ಟ್ ಮಾಡ್ಕೊಂಡೆ. ಸೊ ವೀಕೆಂಡ್ ಆಗಿರೋದ್ರಿಂದ ಧೃತಿನೂ ಕೂಡ ನನ್ ಜೊತೆ ಇದ್ಲು. ಸೊ ಅವಳ ಫ್ರೆಂಡ್ ಜೊತೆ ಆಟ ಆಡಕ್ ಹೋಗಿದ್ಲು. ಅಷ್ಟೊತ್ತೆ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತ ಕ್ಲೀನ್ ಮಾಡ್ಕೊಂಡು ಸ್ನಾನ ಎಲ್ಲ ಮಾಡಿ ಸ್ಕಿನ್ ಕೇರ್ ನ ಮಾಡ್ಕೊಂಡಿದೀನಿ. ಸುಮಾರು ಸ್ಕಿನ್ ಕೇರ್ ಎಲ್ಲ ಮಾಡಿ ದೇವ್ರ ಪೂಜೆ ಮಾಡ್ಕೊಂಡು ಆ ನಂತರ ತಿಂಡಿ ತಿಂದು ನಾನು ಧೃತಿ ಇಬ್ರು ಕುತ್ಕೊಂಡು ಸ್ವಲ್ಪ ಹೊತ್ತು ಪಜಲ್ ಆಟ ಆಡೋಣ ಅಂತ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ. ಆ ಟೈಮ್ ಒಂಥರ ಇವತ್ತೊಂಥರ ಸ್ಪೆಷಲ್ ಅಂತಾನೆ ಅನ್ಸ್ತು. ಪ್ರತಿದಿನ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಆದ್ರೆ ಇವತ್ತೇನೋ ಒಂಥರ ವಿಶೇಷ ಅಂತಾನೆ ಅನ್ನಿಸ್ತು. ಅದಾದ್ಮೇಲೆ ಇಬ್ರು ಸೇರಿ ರೊಟ್ಟಿನ ಮಾಡೋಣ ಅಂತ ಇವತ್ತು ಮಧ್ಯಾಹ್ನಕ್ಕೆ ರೊಟ್ಟಿ ಕಡ್ಲೆಕಾಯಿ ಚಟ್ನಿನ ಮಾಡಿದ್ದೆ. ಅವಳು ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ವಿ. ಅಷ್ಟೊತ್ತಿಗೆ ಬರತ್ ಕಾಲ್ ಮಾಡಿದ್ರು. ಸೊ ಇವತ್ತಿನ ದಿನ ನಂಗೆ ರಿಮೈಂಡ್ ಆಗಿದೆ ಏನಂತ ಅಂದ್ರೆ, ಒಂದು ಸ್ಮಾಲ್ ಮೂಮೆಂಟೇ ಸಾಕು ನಮ್ಮ ಹೋಲ್ ಮೂಡ್ ನ ಚೇಂಜ್ ಮಾಡುತ್ತೆ ಅನ್ನೋದಕ್ಕೆ. ಇದಾಗಿತ್ತು ಇವತ್ತಿನ ರೂಟೀನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬೈ.